ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಇವತ್ತು ಆಗಸ್ಟ್ 14 ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ 50ನೇ ವರ್ಷದ ಸಿನಿ ಬದುಕಿನ ಮಹೋನ್ನತ ಸಿನಿಮಾ ಕೂಲಿ ಇವತ್ತು ಗ್ರ್ಯಾಂಡಾಗಿ ರಿಲೀಸ್ ಆಗಿದೆ. ಬೆಳಗಿನ ಜಾವದಿಂದಲೇ ಇಡೀ ದೇಶದಾದ್ಯಂತ ವಿದೇಶದಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಿದೆ. ಸೊ ಬೆಳಗ್ಗೆಯಿಂದಲೇ ಹಿಂದೆಂದೂ ನೋಡಿರದಂತಹ ಒಂದು ಐತಿಹಾಸಿಕ ಓಪನಿಂಗ್ ಅಂತ ಹೇಳ್ಬೋದು. ಆ ಥರದ್ದೊಂದು ಓಪನಿಂಗ್ ಈ ಸಿನಿಮಾಗೆ ಸಿಕ್ಕಿದೆ. ರಜನಿ ಅಂದ್ರೇ ಆ ಕ್ರೇಜು, ಅಂದರೆ ಕ್ರೇಜ್ಗೆ ಕೇರ್ ಆಫ್ ಅಡ್ರೆಸ್ಸೇ ರಜನಿಕಾಂತ್ ಅಂದರೆ ತಪ್ಪಾಗಲ್ಲ. ಜಗತ್ತಿನ ಇಷ್ಟು ಬಿಗ್ಗೆಸ್ಟ್ ಸೂಪರ್ ಸ್ಟಾರು, ಇಷ್ಟು ಕ್ರೇಜ್ ಇರೋಂಥ ಏಕೈಕ ಸೂಪರ್ ಸ್ಟಾರ್ ರಜನಿಕಾಂತ್ ಅಂದರೆ ತಪ್ಪಾಗಲ್ಲ ಅಂತ ಭಾವಿಸ್ತೀನಿ. ಸೊ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ ಸಿನಿಮಾ ಬಗ್ಗೆ ತುಂಬ ದೊಡ್ಡ ನಿರೀಕ್ಷೆ ಇತ್ತು, ತುಂಬ ದೊಡ್ಡ ಹೈಪ್ ಇತ್ತು. ಮತ್ತು ಸಿನಿಮಾ ರಿಲೀಸ್ಗೂ ಮೊದಲೇ ಆ ಕ್ಯಾರೆಕ್ಟರ್ಗಳ ರಿವೀಲ್ ಆಗಿತ್ತು, ಆ ಹಾಡುಗಳ ರಿವೀಲ್ ಆಗಿತ್ತು, ಟ್ರೈಲರ್ ಆಗಲಿ ಎಲ್ಲವೂ ಕೂಡ ಒಂದು ತುಂಬ ದೊಡ್ಡ ಮಟ್ಟದ ಒಂದು ಹೈಪನ್ನು ಇಡೀ ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿತ್ತು, ನಿರೀಕ್ಷೆಯನ್ನು ಸೃಷ್ಟಿಸಿತ್ತು ಅಂತ ಹೇಳಿದರೆ ತಪ್ಪಾಗಲ್ಲ. ಎಸ್ಪೆಷಲಿ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಮತ್ತು ಹಿಂದಿ, ಅಂದರೆ ನಮ್ಮ ಈ 5 ಭಾಷೆಯಲ್ಲೂ ಕೂಡ ಈ ಸಿನಿಮಾ ಅದರದ್ದೇ ಆದಂಥ ಒಂದು ರೇಂಜನ್ನು ಸೆಟ್ ಮಾಡಿತ್ತು. ಸೊ ಹಾಗಾಗಿ ತುಂಬ ನಿರೀಕ್ಷೆಯಿಂದ ಬೆಳಗಿನ ಜಾವದಿಂದಲೇ ಎಲ್ಲ ಕಡೆನೂ ಇವತ್ತು ಒಂದೇ ದಿನ ಅರ್ಲಿ ಮಾರ್ನಿಂಗು 6 ಗಂಟೆಯಿಂದನೇ ಶೋಸ್ ಓಪನ್ ಆಗಿದೆ. ಎಲ್ಲೆಲ್ಲಿ 6 ಗಂಟೆ ಶೋಸ್ ಆಗಿದೆ ಅಲ್ಲೆಲ್ಲವೂ ಕೂಡ ಹೌಸ್ಫುಲ್ ಆಗಿದೆ. ಟಿಕೆಟ್ ಸಿಗದಷ್ಟು ಗೊಂದಲ ಆಗಿದೆ. ಅಷ್ಟರ ಮಟ್ಟಿಗೆ ಈ ಸಿನಿಮಾದ ಕ್ರೇಜ್ ಔಟ್ ಆಗಿದೆ. ಬೆಳಗಿನ ಜಾವನೇ ಕೆಲವೊಂದು ಕಡೆ ಎಲ್ಲ ಶೋಗಳಾಗಿದೆ, ಹೈದರಾಬಾದು ಹಾಗೆ ಚೆನ್ನೈ. ಸೊ ಓವರಾಲ್ ಈ ಸಿನಿಮಾ, ನಾನು ಬೆಳಗ್ಗೆ 6:30 ಈ ಸಿನಿಮಾಗೆ ಹೋಗಿದ್ದೆ. ಈ ಸಿನಿಮಾ ನೋಡಿದಾಗ ನನಗೆ ಏನೆಲ್ಲ ಅನ್ನಿಸ್ತು, ಇದು ರಿವ್ಯೂ ಅಂತ ಆದ್ರೆ ಅಂದ್ಕೊಳ್ಳಿ, ಅಭಿಪ್ರಾಯ ಅದು ಅಂತ ಅಂದ್ಕೊಳ್ಳಿ. ನನಗೆ ಈ ಸಿನಿಮಾ ನೋಡಿದಾಗ ಒಬ್ಬ ಪ್ರೇಕ್ಷಕನಾಗಿ ನನಗೆ ಏನೆಲ್ಲ ಫೀಲ್ ಆಯಿತು, ಈ ಸಿನಿಮಾ ಹೇಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಈಗ ಮಾಡ್ತೀನಿ. ಕೂಲಿ ರಜನಿಕಾಂತ್ ಅವರ ವೃತ್ತಿ ಬದುಕಿನ 50ನೇ ವರ್ಷದ ಸಿನಿಮಾ ಸಂಭ್ರಮದ ಒಂದು ಸಿನಿಮಾ ಸಂಭ್ರಮಕ್ಕೆ ಮಾಡಿರುವಂಥ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಲೋಕೇಶ್ ಕನಕರಾಜ್ ಅವರ ಈ ಹಿಂದಿನ ಎಲ್ಲ ಸಿನಿಮಾಗಳನ್ನು ನೀವು ನೋಡಿದರೆ ಈ ಸಿನಿಮಾ ಬೇರೆ ಆಗಿ ನಿಮಗೇನೂ ಕಾಣೋದಿಲ್ಲ. ಯಾಕೆಂದರೆ ಅವ್ರದ್ದೇ ಆದಂಥ ಒಂದು ಸ್ಟೈಲನ್ನು ಅಗೇನ್ ಈ ಸಿನಿಮಾದಲ್ಲೂ ತೋರಿಸಿದ್ದಾರೆ. ಎಸ್ಪೆಷಲಿ ಆ ಸ್ಕ್ರೀನ್ ಪ್ಲೇ. ಅವರು ರಜನಿಕಾಂತ್ ಅವರ 50ನೇ ವರ್ಷದ ಸಂಭ್ರಮಕ್ಕೆ ಫ್ಯಾನ್ಸ್ಗೆ ಒಂದು ಟ್ರೀಟ್ ಕೊಡಲೇಬೇಕು ಅನ್ನೋ ಕಾರಣಕ್ಕೆ, ಅಥವಾ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು ಲೋಕೇಶ್ ಕನಕರಾಜ್ ಅವರು ಬಗ್ಗೆ ರಜನಿಕಾಂತ್ ಅವ್ರು ನನ್ನ ಹತ್ರ ಫಸ್ಟ್ ಬಂದಾಗ, ನಾನು ನಿಮಗೆ ಸಿನಿಮಾ ಮಾಡ್ತೀನಿ ಸರ್, ಆದರೆ ನಾನು ಕಮಲ್ ಹಾಸನ್ ಫ್ಯಾನ್ ಅಂತ ಹೇಳ್ತಾರೆ. ಸೊ ಸಾಕಷ್ಟು ಸಿನಿಮಾಗಳು ನೋಡಿದ್ರೆ ಅವರು ಫ್ಯಾನ್ಸ್ ಆದಾಗ, ಆರಾಧ್ಯ ದೈವರಿಗೆ ಅವರೇ ಡೈರೆಕ್ಟ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಆಗಿರುವಂಥ ಇತಿಹಾಸಗಳು ನೀವೆಲ್ಲ ಕಂಡೇ ಇದ್ದೀರಾ. ಅದರ ಜೊತೆಗೆ ಆ ಥರದ್ದು ಡೈರೆಕ್ಟರ್ಸು, ಆ ಥರದ್ದು ಸಿನಿಮಾ ಮೇಕರ್ಸು ಅವರ ಅಭಿಮಾನಿಸೋ ಅಂತಹ ಕಲಾವಿದನಿಗಿಂತ ಇನ್ನೊಬ್ಬರಿಗೆ ಮಾಡುವಂಥ ಟೈಮಲ್ಲಿ, ಆಪೋಸಿಟ್ ಆಗಿರುವಂಥವ್ರಿಗೆ ಸಿನಿಮಾ ಮಾಡುವಂಥ ಟೈಮಲ್ಲಿ ಅವ್ರಿಗಿಂತ ಒಂದು ಪಟ್ಟು ಜಾಸ್ತಿನೇ ಕೆಲಸ ಮಾಡಿರ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಸಿನಿಮಾ ಅಂತ ಹೇಳ್ಬೋದು. ರಜನಿಕಾಂತ್ ಅವರ 50ನೇ ವರ್ಷದ ವೃತ್ತಿ ಬದುಕಿನ ಈ ಒಂದು ಸಂಭ್ರಮವನ್ನು ಈ ಸಿನಿಮಾ ಮೂಲಕ ತುಂಬ ಸಂಭ್ರಮಿಸಿದ್ದಾರೆ ಅಂತ ಹೇಳ್ಬೋದು. ನೀವೆಲ್ಲ ಯಾರೇ ರಜನಿ ಅಭಿಮಾನಿಗಳು ನೋಡಿದ್ರು ಅಷ್ಟು ಸಂಭ್ರಮಿಸ್ತಾರೆ. ರಜನಿಕಾಂತ್ ಅವರ ಒಂದು ವಿಂಟೇಜ್ ಲುಕ್ ಇದೆ ಸಿನಿಮಾದಲ್ಲಿ, ಅದು ಸ್ಪೆಷಲ್ಲು. ನಮ್ಗೆ ಆ್ಯಕ್ಚುಲಿ ಕನ್ನಡದಲ್ಲಿ ಶಿವಣ್ಣ ಅವರು ಗೋಸ್ಟ್ ಸಿನಿಮಾದಲ್ಲಿ ಶಿವಣ್ಣ ಅವ್ರನ್ನ ಆ ರೀತಿ ತೋರಿಸಿದ್ರು. ಈ ಸಿನಿಮಾದಲ್ಲಿ 2-3 ಪೋರ್ಷನ್ ಬರುತ್ತೆ. ಎಸ್ಪೆಷಲಿ ರಜನಿ ಆ ಯಂಗರ್ ಡೇಸ್ದು ಆ ಲುಕ್ ಬಂದಾಗ ವಾವ್, ಅಮೇಝಿಂಗ್. ಸತ್ಯರಾಜ್ ಅವರು ಮತ್ತು ರಜನಿಕಾಂತ್ ಅವರ ಕಾಂಬಿನೇಷನ್ ಒಂದು ಕಾರ್ ಸೀನ್ ಬರುತ್ತೆ. ಹಾಗೆಯೇ ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ಗಳು ಬರುತ್ತೆ, ಫೈಟ್ ಬರುತ್ತೆ. ತಲೈವರ್ ಸೂಪರ್ ಸ್ಟಾರ್ ಅವ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ಇವತ್ತಿಗೂ ಅದೇ ಸ್ಟೈಲ್, ಅದೇ ಬೆಂಕಿ ಕಿಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರು ಒಂದು ಬಿಡಿ ಸೇದು ಸ್ಟೈಲ್ ಆಗಿರ್ಬೋದು, ನಡೆಯೋ ಸ್ಟೈಲ್ ಆಗಿರ್ಬೋದು, ಡ್ಯಾನ್ಸ್ ಈ ಸಿನಿಮಾದಲ್ಲಿ ಅವ್ರು ಮಾಡೋದು, ಈ ಏಜಲ್ಲಿ ಈ ಥರನೂ ಡ್ಯಾನ್ಸ್ ಮಾಡ್ತಾರಾ ಅನ್ನೋ ಅಷ್ಟು ಮಟ್ಟಿಗೆ ಅವರು ಕುಣಿದಿದ್ದಾರೆ ಈ ಸಿನಿಮಾಲಿ. ಆ್ಯಕ್ಷನ್ಸ್ ಇರ್ಬೋದು, ರಜನಿ ಕಂಪ್ಲೀಟ್ ರಜನಿಮಯ ಈ ಕೂಲಿ ಸಿನಿಮಾ ಅಂದರೆ ತಪ್ಪಾಗಲ್ಲ. ಆದರೆ ಲೋಕೇಶ್ ಕನಕರಾಜ್ ಅವರ ಒಂದು ಆ ಚಾಣಾಕ್ಷತನ, ಅವರ ಸ್ಕ್ರೀನ್ ಪ್ಲೇ ಬಗ್ಗೆ ಎಲ್ಲ ದೊಡ್ಡ ಲೆಜೆಂಡ್ಸ್ ಎಲ್ಲ ಮಾತಾಡಿದರು. ಖಂಡಿತವಾಗ್ಲೂ ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಒನ್ಸ್ ಅಗೇನ್ ಮಾತಾಡೋವಂಥ ಸ್ಕ್ರೀನ್ ಪ್ಲೇ, ಒನ್ಸ್ ಅಗೇನ್ ಇದು ಕಂಟಿನ್ಯೂ ಆಗೋವಂಥ ಸ್ಕ್ರೀನ್ ಪ್ಲೇ. ಅವರು ಸಿನಿಮಾ ಯೂನಿವರ್ಸ್ ಒಳಗಡೆ, ಲೋಕೇಶ್ ಕನಕರಾಜ್ ಅವರ ಸಿನಿಮಾ ಯೂನಿವರ್ಸ್ ಒಳಗಡೆ ಅಗೇನ್ ಕೂಲಿ ಒಂದು ಸೇರಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ಪಾತ್ರಧಾರಿಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿನಿಮಾ ರಿಲೀಸ್ಗೂ ಬಿಫೋರೇನೆ ಈ ಸಿನಿಮಾದ ಕ್ಯಾರೆಕ್ಟರ್ಗಳನ್ನ ರಿವೀಲ್ ಮಾಡಿದರು. ಕನ್ನಡದಿಂದ ಉಪೇಂದ್ರ ಅವರು ಕಾಳೇಶನ್ ಅನ್ನೋ ಕ್ಯಾರೆಕ್ಟರ್ ಮಾಡಿದರು. ಆಮೇಲೆ ರಚಿತಾರಾಮ್ ಅವರು ಕಲ್ಯಾಣಿ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಶೋವಿನ್ ಶಬೀರ್ ಇವರು ಆ್ಯಕ್ಚುಲಿ ಸಿನಿಮಾದ ಮಲಯಾಳಂನ ಈ ನಟ, ಸಿನಿಮಾದ ಇನ್ನೊಂದು ತಾಕತ್ ಅಂತ ಹೇಳ್ಬೋದು. ಈ ಕಾಮಿಡಿ ಮಾಡ್ಕೊಂಡಿದ್ದಂಥವ್ರು, ಒಂದು ಎಮೋಷ್ನಲ್ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದಂಥವ್ರು ಈ ರೀತಿಯಾಗಿ ವಿಲನ್ ಆಗಿ ಅಭಿನಯಿಸ್ಬೋದು, ಇವ್ರನ್ನ ಈ ರೀತಿಯೂ ತೋರಿಸ್ಬೋದು ಅಂತ ಲೋಕೇಶ್ ಅವ್ರು ನೋಡಿದ್ದಾರೆ ನೋಡಿ. ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಅಕ್ಕಿನೇನಿ ನಾಗಾರ್ಜುನ ಅವ್ರನ್ನ ಎಲ್ಲರೂ ನೋಡೋದು ಒಂದು ಲವರ್ ಬಾಯ್ ಆಗಿ, ಒಂದು ಮಾಸ್ ಹೀರೋ ಆಗಿ, ಒಂದು ಫ್ಯಾಮಿಲಿ ಹೀರೋ ಆಗಿ ಈ ಥರ ನೋಡಿದ್ದಾರೆ. ಬಟ್ ಸೈಮನ್ ಅನ್ನೋ ಕ್ಯಾರೆಕ್ಟ್ರಲ್ಲಿ ಅವರು ಈ ಸಿನಿಮಾದಲ್ಲಿ ಹಿಂದೆಂದೂ ಮಾಡ್ದಿರೋಂಥ ರೋಲ್ ಇದು. ಆ್ಯಂಡ್ ಆ ವಿಲ್ಲನ್ ಲುಕ್ಕು, ಆ ಗತ್ತು, ಅವರ ಆ ಸ್ಟೈಲು, ಸೊ ಇಲ್ಲೆಲ್ಲ ನೋಡ್ತಾರೆ. ಆಮೇಲೆ ಉಪೇಂದ್ರ ಅವರದೊಂದು ಸ್ಟೈಲು, ಅಂದರೆ
ಈ ಸಿನಿಮಾದಲ್ಲಿ ಎಲ್ಲರೂ 45, 55, 60+ ಈ ಥರದ್ದು ನಟರೆ ಇರೋದು, ಅಮೀರ್ ಖಾನ್ ಸೇರಿಸಿ. ಸೊ ಅಮೀರ್ ಖಾನ್ದವ್ರದ್ದೊಂದು ಸರ್ಪ್ರೈಸ್ ಇದೆ. ಅಂದರೆ ಒಂದು ಖುಷಿಯಾಗಿದೆ ಏನಂತಂದರೆ, ಇವ್ರು ಆಲ್ರೆಡಿ ಕ್ಯಾರೆಕ್ಟರ್ಗಳನ್ನ ಮೊದಲೇ ರಿವೀಲ್ ಮಾಡಿರೋದ್ರಿಂದ ಸಿನಿಮಾ ನೋಡಬೇಕಾದ್ರೆ ಈ ಕ್ಯಾರೆಕ್ಟರ್ ಯಾವಾಗ ಬರ್ಬೋದು, ಈ ಕ್ಯಾರೆಕ್ಟರ್ ಯಾವಾಗ ಬರ್ಬೋದು, ಈಗೇನು ಬರುತ್ತಾ, ಇದೇನು ಬರುತ್ತಾ ಅನ್ನೋ ಕುತೂಹಲ ಇಡೀ ಸಿನಿಮಾದ ಕೊನೆಯವರೆಗೂ ಕೂಡ ಡೈರೆಕ್ಟರ್ ತೊಗೊಂಡೋಗಿದ್ದಾರೆ. ಸೊ ದೊಡ್ಡ ಸಿನಿಮಾ ಅಂದರೆ ಲೆಂತ್ ಜಾಸ್ತಿ ಇದೆ, ಬಟ್ ಲೆಂತ್ ಜಾಸ್ತಿ ಇದ್ರೂ ಕೂಡ ಎಲ್ಲೂ ಲೆಂತ್ ಜಾಸ್ತಿ ಅನ್ಸೋದೇ ಇಲ್ಲ. ಸಿನಿಮಾ ಕಂಪ್ಲೀಟ್ಲಿ ಹಂಗೆ ತೊಗೊಂಡೋಗುತ್ತೆ, ಅಷ್ಟು ಚೆನ್ನಾಗಿ ಅವರು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ರೀ ಇದು ಪಿಕ್ಚರು. ಸೊ ಟೆಕ್ನಿಕಲಿ ಹೇಳಬೇಕಂದ್ರೆ ಅಮೇಝಿಂಗ್ ವರ್ಕು, ಅಲ್ಲಿ ಏನು ನಾವು ನ್ಯೂನ್ಯತೆಗಳೇ ಕಾಣಿಸೋದಿಲ್ಲ. ಆ್ಯಂಡ್ ಅನಿರುದ್ಧ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಅನಿರುದ್ಧ್ ಮಾಸ್ಟರು BGM ಅಲ್ಲಿ. ಅವ್ರು ಇಷ್ಟು ಸಿನಿಮಾಗಳು ಮಾಡ್ಕೊಂಬಂದಿದ್ದಾರೆ. ಆ್ಯಂಡ್ ಲೋಕೇಶು ಮತ್ತು ಅವರು ಕಾಂಬಿನೇಷನ್ನು ಯಾವ ರೀತಿ ವರ್ಕ್ ಆಗಿದೆ ಅಂತ. ಆಮೇಲೆ ಇದು ಡಬ್ಬಡ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಅಂದರೆ ನಾವು ಕನ್ನಡದಲ್ಲಿ ನೋಡ್ಬೇಕಾದ್ರೂ ನಮ್ಮದೇ ಸಿನಿಮಾ, ಕನ್ನಡದ ರಜನಿಕಾಂತೇ ಮಾತಾಡಿದ್ದಾರೆ, ಎಲ್ಲ ಕ್ಯಾರೆಕ್ಟರ್ಗಳು ಅದೇ ಅವರೇ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ. ಆದರೆ ಇಲ್ಲಿ ಒಂದು ನನಗೆ ಉಪೇಂದ್ರ ಅವ್ರ ಬಗ್ಗೆ ತುಂಬ ದೊಡ್ಡ ನಿರೀಕ್ಷೆ ಹೆಂಗಾಗಿರುತ್ತೆ ಹಂಗೆ, ಬಟ್ ಅವ್ರು ಕೊಟ್ಟಿರೋ ಕ್ಯಾರೆಕ್ಟರ್ ಅಷ್ಟೂ ಕಾಳೇಶನ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಆಗಿದೆ. ಆದರೆ ಉಪ್ಪಿ ಸರು ಹೇಳಿರೋದು 3 ಡೈಲಾಗು. ಒಂದು ಒಡಿರೋ ಅಂತ ಹೇಳ್ತಾರೆ, ಇನ್ನೊಂದು ಅವರು ನನ್ನ ರಿವೀಲ್ ಮಾಡಲ್ಲ, ಇನ್ನೊಂದು ಹೇಳ್ತಾರೆ. ಅದಾದಮೇಲೆ ಕೊನೆಗೊಂದು ಅಮೀರ್ ಖಾನ್ ಜೊತೆಗೆ ಒಂದು BD ಅಂತ ಒಂದು ಹೇಳ್ತಾರೆ. ನಾನು ಸ್ಪಾಯ್ಲರ್ಸ್ ಅಂತ ಅನ್ಕೋಬೇಡಿ, ಇದನ್ನು ಸ್ಪಾಯ್ಲರ್ಸ್ ಅಂತ ಹೇಳ್ತಾರೆ. ಸಿನಿಮಾದಲ್ಲಿ ಒಂದಷ್ಟು ಮಾತಾಡಲೇಬೇಕು ಅನ್ನೋ ಒಂದು ವಿಷಯ ಸಕ್ಕತ್ತಾಗಿದೆ ರೀ. ಆ ಸೀನ್ಸು ಅದನ್ನು ಡಿಸೈನ್ ಮಾಡಿರ್ತೀವಿ, ಎಸ್ಪೆಷಲಿ ಸೌತ್ ಇಂಡಿಯನ್ಸ್ಗೆ, ಸೌತ್ ಇಂಡಿಯಾ ಸಿನಿಮಾ ಲವರ್ಸ್ಗೆ ಸಖತ್ ಮಜಾ ಕೊಡುತ್ತೆ ಸಿನಿಮಾ. ಆ್ಯಂಡ್ ನಾರ್ತ್ ಅವ್ರಿಗೆ ಎಸ್ಪೆಷಲಿ ನಮ್ಮ ಸಿನಿಮಾಗಳನ್ನು ಇತ್ತೀಚೆಗೆ ಕೊಂಡಾಡ್ತಿರೋಂಥ ರೀತಿಗೆ ಇದು ಅಲ್ಟಿಮೇಟ್ ಟ್ರೀಟ್ಮೆಂಟು. ಸೊ ಪಕ್ಕಾ ಪೈಸಾ ವಸೂಲು ಕಮರ್ಷಿಯಲ್ ಸಿನಿಮಾ. ಸೊ ನಾನು ಈ ಸಿನಿಮಾದಲ್ಲಿ ಈಗ ಒಂದು ಸಿನಿಮಾ ಅಂತಂದಾಗ ಎಲ್ಲ ಪಾಸಿಟಿವ್ ನೆಗೆಟಿವ್ಸ್ ಎರಡೂ ಇರುತ್ತೆ. ಸೊ ಇಲ್ಲಿ ನ್ಯೂನ್ಯತೆಗಳ ಬಗ್ಗೆ ಮಾತಾಡೋದಾದ್ರೂ ಸುಮಾರು ಇದ್ದಾವೆ. ಸೊ ಅದು ಬೇಕಾಗಿಲ್ಲ ಅಂತ ಅನ್ಸುತ್ತೆ ನನಗೆ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಏನು ದುಡ್ಡು ಕೊಡ್ತೀವೋ ಅದಕ್ಕೆ 100% ಸ್ಯಾಟಿಸ್ಫೈ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಟ್ ಇವತ್ತು ಕರ್ನಾಟಕದಲ್ಲಿ ರಿಲೀಸ್ ಆಗಿರೋದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೀ ಟಿಕೆಟು. ನಾನು ದುಡ್ಡು ಕೊಟ್ಟೇನೆ ಈ ಪಿಕ್ಚರ್ ನೋಡಿದ್ದು ಬೆಳಗ್ಗೆ ಶೋಗೆ. ಸೊ ಅದೊಂದು ಬೇಸರ ಇದೆ. ನಾರ್ಮಲ್ ಟಿಕೆಟೇ ಮಾಡ್ಬೋದಿತ್ತು, ಯಾಕಪ್ಪ ಇಷ್ಟೊಂದು ರೇಟ್ ಮಾಡಿದ್ರು ಅಂತ. ಬಟ್ ಈ ಒಂದು ಟಿಕೆಟ್ ಎಷ್ಟೇ ರೇಟ್ ಇದ್ದರೂ ಬೆಳಗ್ಗೆ ಶೋ ಎಷ್ಟೊತ್ತಿಗೆ ಹಾಕಿದ್ರು, ಬಿಕಾಸ್ ಆಫ್ ರಜನಿಕಾಂತ್ ಮೇಲಿರುವಂಥ ಒಂದು ಫ್ಯಾನ್ ಮೂಮೆಂಟು, ಆ ಕ್ರೇಜು. ಆ್ಯಂಡ್ ನಮ್ಮವರು ಉಪೇಂದ್ರ ಅವರು ಮತ್ತು ರಜನಿಕಾಂತ್ ಅವರ ಕಾಂಬಿನೇಷನ್ನು, ರಚಿತಾ ಅವರಿದ್ದರು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು, ರಚಿತಾ ರಾಮ್ ಅವರು ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಕಲ್ಯಾಣಿ ಅಂತ. ಆ್ಯಕ್ಚುಲಿ ಈ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ, ಇವರು ಪಡೆಯಪ್ಪದಲ್ಲಿ ರಮ್ಯಕೃಷ್ಣ ಹೇಗೋ ಈ ಸಿನಿಮಾದಲ್ಲಿ ರಚಿತಾ ಹಾಗೆ ಮಾಡಿದ್ದಾರೆ ಅಂತ. ಮೇ ಬಿ ಆ ಒಂದು ಫೋರ್ಸಲ್ಲಿ ರಜನಿಕಾಂತ್ ಆಪೋಸಿಟಲ್ಲಿ ಕಾಣಿಸ್ಕೊಳ್ಳದೆ ಇದ್ರೂ ಕೂಡ ಸಿನಿಮಾದೊಳಗಡೆ, ಬಟ್ ಆ ಪೋರ್ಷನ್ ಏನಿದೆ, ರಚಿತಾ ಕೊಟ್ಟಿರೋಂಥ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಆ ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಒಂದು ಅಮಾಯಕ ಮುಗ್ಧಳಾಗಿರೋ ಥರ ಇದ್ದು ಆ ಒಂದು ಫೋರ್ಸ್ಗೆ ಅವರು ಬರೋದು, ಅದನ್ನು ಕೊನೆಯವರೆಗೂ ಕಾಪಾಡೋದು, ಆ ಚೇಂಜ್ ಓವರ್ಸಲ್ಲಿ ಆಕೆಯ ನಟನೆ ತುಂಬ ಅಟ್ರಾಕ್ಟ್ ಮಾಡುತ್ತೆ. ಸಿನಿಮಾದೊಳಗಡೆ ಅಂದರೆ ಒಂದು ಲೋಕೇಶ್ ಕನಕರಾಜ್ ಅವರಿಗೆ ಈ ಸಿನಿಮಾದಲ್ಲಿ ಸಿನಿಮ್ಯಾಟಿಕ್ ಫೀಲ್ನ ಹೆಂಗೆ ಕೊಡಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ. ಈ ಹಿಂದೆ ಅವ್ರ ಎಲ್ಲ ಸಿನಿಮಾಗಳನ್ನ ನೋಡಿದಾಗಲೂ ಕೂಡ ಅವರು ಸಿನಿಮ್ಯಾಟಿಕ್ ಆಡಿಯನ್ಸ್ನ ಹೆಂಗೆ ಕೂರಿಸ್ಕೊಬೇಕು, ನಾನು ಕೊನೆಯವ್ರಿಗೂ ಅವ್ರನ್ನ ಹೆಂಗೆ ಕುತೂಹಲನ ಹಂಗೆ ತೊಗೊಂಡೋಗ್ಬೇಕು. ಮತ್ತು ಫೋರ್ಸು ಸೀಟು ತುದಿಯಲ್ಲಿ ಕೂತ್ಕೊಂಡು ಫೈಟ್ ಆಗಲಿ, ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ, ವಾಟ್ ನೆಕ್ಸ್ಟ್ ಅನ್ನೋದನ್ನು ಅವರು ಒಂದು ಚೂರು ನಾವು ಯೋಚನೆ ಮಾಡೋಕ್ಕಾಗದಿರೋ ರೀತಿಯಾಗಿ ಅವರು ಎಳೆದಿದ್ದಾರೆ ಕಥೆನ ಮತ್ತು ಸ್ಕ್ರೀನ್ ಪ್ಲೇನ. ಸೊ ಶ್ರುತಿ ಹಾಸನ್ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ, ಪ್ರೀತಿ ಅನ್ನೋ ಕ್ಯಾರೆಕ್ಟ್ರು, ಸತ್ಯರಾಜ್ ಅವರು ರಾಜಶೇಖರ್ ಅನ್ನೋ ಕ್ಯಾರೆಕ್ಟರ್. ಅಂದರೆ ನೋಡಿ, ಈ ಕ್ಯಾರೆಕ್ಟರ್ಗಳು ನೆನಪಿಟ್ರೆ, ಅಂದರೆ ನಾನು ಶಬೀರ್ ಬಗ್ಗೆ ಹೇಳ್ತಿದ್ದೆ, ದಯಾಳನ ಕ್ಯಾರೆಕ್ಟ್ರು ಅಂತ, ಪ್ರತಿಯೊಂದು ಕ್ಯಾರೆಕ್ಟರ್ ನಮ್ಮಲ್ಲಿ ನೆನಪಿದೆ ಅಂತಂದರೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ನಮಗೆ ತಾಗುತ್ತೆ ಅಂತ. ಸೊ ಕ್ಯಾರೆಕ್ಟರ್ಗಳು ಯಾವಾಗಲೂ ನಮ್ಮ ನೆನಪಲ್ಲಿದ್ದರೆ ಸಿನಿಮಾ ನೋಡ್ಕೊಂಡು ಬಂದಮೇಲೆ ಆ ಸಿನಿಮಾ ಚೆನ್ನಾಗಿದೆ ಅಂತ ನಾನು ನಂಬ್ತೀನಿ. ಸೊ ಇದು ನನ್ನ ನಂಬಿಕೆ. ಆ್ಯಂಡ್ ಕನ್ನಡದಲ್ಲೇ ಈ ಸಿನಿಮಾ ನೋಡಿದಾಗ ತುಂಬ ಆನಂದ ಆಯಿತು, ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಡಬ್ ಆಗಿದೆ ಅನ್ನೋ ಥರ ಫೀಲ್ ಆಗಿಲ್ಲ ನನಗೆ. ಸ್ಟ್ರೈಟ್ ಅವೇ ಸಿನಿಮಾ ಮಾಡಿದ್ದಾರೆ ಅನ್ನೋ ಥರದ್ದು ಫೀಲ್ ಬಂತು. ನೀವು ಅದು ಶೂಟ್ ಮಾಡಿರೋಂಥ ಯೂನಿವರ್ಸು, ಅದು ವಿಶಾಖಪಟ್ಟಣಂ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಕೋಸ್ಟಲ್ ಆಗಿರೋದ್ರಿಂದ ಒಂದಷ್ಟು ಬದಲಾವಣೆಗಳು ನಮಗೆ ಟೆಕ್ನಿಕಲಿ ಕಂಡರೂ ಕೂಡ ಸಿನಿಮ್ಯಾಟಿಕ್ ಆಗಿ ಸಿನಿಮಾ ಏನು ಎಂಟರ್ಟೈನ್ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡಿದೆ. ಆ್ಯಂಡ್ ರಿಯಾಕ್ಷನ್ಸು ಓವರ್ವೆಲ್ಮ್ ಅಂದರೆ ಅದ್ಭುತ ಅಂತ ಹೇಳ್ಬೋದು. ಆಡಿಯನ್ಸು ಫ್ರೇಮ್ 1ಇಂದ ಹಿಡಿದು ಕೊನೆವರೆಗೂ ಕೂಡ ಸಿನಿಮಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಒಟ್ಟಾರೆ ರಜನಿಕಾಂತ್ ಅವರ ವೃತ್ತಿ ಬದುಕಿನ ಈ 50ನೇ ವರ್ಷದ ಈ ಸಂಭ್ರಮದಲ್ಲಿ ಆ ಒಂದು ಬಿಗಿನಿಂಗ್ ಟೈಟಲ್ ಕಾರ್ಡಲ್ಲಿ ಬರೋ ರೀತಿ, ಅವ್ರು ಪ್ರೆಸೆಂಟ್ ಮಾಡಿರೋ ರೀತಿಯೇ ಅಲ್ಲಿಗೇ ಅರ್ಧ ಬಿದ್ದೋಗ್ತೀವಿ. ಅಷ್ಟರ ಮಟ್ಟಿಗೆ ಸಿನಿಮಾ ನಮ್ಮನ್ನು ಹಿಂಗೆ ತೊಗೊಂಡೋಗಿ ಕೂರಿಸುತ್ತೆ. ಅಲ್ಲಿಂದ ಎವ್ರಿ ಮೂಮೆಂಟ್ ಕುತೂಹಲ ಕೊನೆವರೆಗೂ ಅದು ಕಾಯ್ಕೊಂಡಿದೆ. ಸೊ ಕೂಲಿ ಒಟ್ಟಾರೆ ಒಂದು ಒಳ್ಳೆ ಸಿನಿಮಾ. ಕೂಲಿ ನೋಡ್ಬೋದು, ಅಂದರೆ ಒನ್ ಟೈಮ್ ವಾಚಬಲ್ಲು, ಪದೇ ನೋಡ್ಬೋದು ಹಂಗಂತಲ್ಲ, ನೋಡ್ಬೋದು, ಎಷ್ಟು ಸಲ ಬೇಕಾದ್ರೂ ನೋಡ್ಬೋದು. ಯಾಕೆಂದರೆ ಈ ಲೋಕೇಶ್ ಕಟ್ಟಿರೋಂಥ ಯೂನಿವರ್ಸ್ ಹಂಗಿದೆ, ಸಿನಿಮಾದೊಳಗಿನ ಕ್ಯಾರೆಕ್ಟರ್ ಡಿಸೈನ್ ಹಂಗಿದೆ. ಆ್ಯಂಡ್ ಅಮೀರ್ ಖಾನ್ ಎಂಟ್ರಿ, ರಜನಿಕಾಂತ್ ಎಂಟ್ರಿ, ನಾಗಾರ್ಜುನ ಎಂಟ್ರಿ, ಉಪೇಂದ್ರ ಎಂಟ್ರಿ, ಎಲ್ಲರ ಎಂಟ್ರಿನೂ ಅದ್ಭುತ.
ಒಂದೊಂದು ಎಂಟ್ರಿಗೂ ಅಂದರೆ ಈ ಡೈರೆಕ್ಟ್ರದು ಸ್ಪೆಷಾಲಿಟಿನೇ ಅದು ಅನಿಸುತ್ತೆ. ಅಂದರೆ ಒಬ್ಬ ಆಡಿಯನ್ನು ಏನು ಬಯಸ್ತಾನೆ ಮತ್ತು ಒಬ್ಬ ಆಡಿಯನ್ಗೆ ಏನು ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಡೈರೆಕ್ಟರ್ ಅರ್ಥ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಈ ಡೈರೆಕ್ಟರ್ಗೆ ಆಲ್ರೆಡಿ ನಾವು ಒಂದು ಅಭಿಮಾನಿಸುವಂತಹ ಡೈರೆಕ್ಟ್ ಆಗೋಗಿದ್ದಾರೆ ಇವರು. ಬಟ್ ಈ ಸಿನಿಮಾ ನೋಡಿದಾಗ ಮತ್ತಷ್ಟು ಅವರ ಯೋಚನಾ ಲಹರಿ ಮತ್ತು ಅವರು ಡಿಸೈನ್ ಮಾಡೋ ರೀತಿ ತುಂಬ ಹಿಡಿಸ್ತು. ಎಸ್ಪೆಷಲಿ ಮಾಸ್ ಸಿನಿಮಾ ಇಷ್ಟಪಡೋಂಥವ್ರಿಗೆ ಈ ಸಿನಿಮಾ ಅದ್ಭುತ. ಆ್ಯಂಡ್ ವಿಂಟೇಜ್ ಲುಕ್ ರಜನಿಕಾಂತ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಕೂಲಿ ಸಿನಿಮಾ ನೋಡಿ 100% ನೀವು ಶಿಳ್ಳೆ ಹೊಡಿತೀರಾ, ಚಪ್ಪಾಳೆ ಹೊಡಿತೀರಾ. ಸೊ ದಟ್ ಇಸ್ ರಜನಿ ಸಿನಿಮಾ. ಸೊ ಇದು ರಿವ್ಯೂ ಆದರೂ ಅಂದ್ಕೊಳ್ಳಿ, ಅಭಿಪ್ರಾಯದ ಅಂದ್ಕೊಳ್ಳಿ, ನನಗೆ ಈ ಸಿನಿಮಾ ನೋಡಿ ಅನಿಸಿದ್ದನ್ನ ನಿಮ್ಮ ಹತ್ರ ಅಷ್ಟೂ ಹೇಳಿದ್ದೀನಿ. ಇದು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಕೂಲಿ ಸಿನಿಮಾದ ಫಸ್ಟ್ ಶೋ ಅರ್ಲಿ ಮಾರ್ನಿಂಗ್ ರಿಪೋರ್ಟ್. ಇದು ನನ್ನ ಅಭಿಪ್ರಾಯ. ಸೊ ನೀವು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ನಮಸ್ಕಾರ.